ನಮಸ್ಕಾರ. ಇದು ದಕ್ಷ ಆಗ್ರೋ ಏಜೆನ್ಸಿ ಅಂತ ಒಂದು ಸಂಸ್ಥೆ ನಮ್ಮದು. ನೋಡಿದ್ರಲ್ಲ, ಇದು ನಾವು ಇನ್ಸ್ಟಾಲೇಷನ್ ಮಾಡಿರೋದು. ಇದು ಟೋಟಲ್ 128 ಟ್ರೇ ಒಂದು ಸೆಟಪ್ಪು. ಸೊ ಇದು ಒಂದು ಹಸು ಫಾರ್ಮು, 20 ಹಸುಗಳಿರೋವಂಥ ಫಾರ್ಮ್ ಇದು. ಸೊ ನೋಡ್ತಾ ಇದ್ರಲ್ಲ, ಇದು ಟೋಟಲ್ಲು. ಸೊ ಒಂದು ದಿನಕ್ಕೆ ಪರ್ ಡೇ 40 ಟ್ರೇ ಔಟ್ಪುಟ್ ಬರ್ತಕ್ಕಂಥದ್ದು. ಸೊ ಇದೇನಾಗುತ್ತೆ, ರೈತರು ಮುಂಚೆ ಮಾಡಿಸಿದ್ರು. ಸೊ ಇಲ್ಲಿ ಯಾರಾದರೂ ಯೂನಿಟ್ ಮಾಡೋರು ಗಮನಿಸಬೇಕು. ನೋಡಿ, ನಾವು ಮಾಡಿರೋದು ನಿಮಗೆ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ಮಿನಿಮಮ್ 1.5 ಅಡಿ ಬರುತ್ತೆ. ಅಂದರೆ 15 ಇಂಚು ಮಿನಿಮಮ್ ಇರಬೇಕು. ಸೊ ಇಲ್ಲೇನಾಗಿದೆ, ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ನೋಡಿ, ಇದು ಒಂದು ಸ್ಟೆಪ್ಪು, ಇದು ಈ ಟ್ರೇ ಇಟ್ಟಿರೋದು. ಇನ್ನೊಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಗೆ ಜಸ್ಟ್ 1 ಅಡಿನೂ ಇಲ್ಲ. ನೋಡಿ, ಈ ರೀತಿ ಬರುತ್ತೆ ಇದು, ಹಿಂಗೆ. ಸೊ ಹಿಂಗೆ ಈ ಸ್ಟೆಪ್ಗೂ 1 ಅಡಿ ಇರುತ್ತೆ. ಸೊ ಹಿಂಗಾದಾಗ ಅದು ಬೆಳವಣಿಗೆ ಬರಲ್ಲ, ಫಾಗರಲ್ಲಿ ನೀರು ಹೊಡೆಯಲ್ಲ ಸರಿಯಾಗಿ. ಸೊ ಮಿನಿಮಮ್ 1.5 ಅಡಿ ಇರಬೇಕು ಅಂತ ಹೇಳ್ತೀನಿ. ಇದು ನಾವೇ ರೀವರ್ಕ್ ಮಾಡಿ ಕೊಟ್ಟಿರೋದು. ಇದು ಟೋಟಲ್ 190 ಟ್ರೇ ಇದೆ. ಸೊ ಇದನ್ನು ನಾವು ರೀವರ್ಕ್ ಮಾಡಿಕೊಟ್ಟಿದ್ದೀವಿ. ಇದಕ್ಕೆಲ್ಲ ಮೋಟ್ರು ಟೈಮರ್ಗಳನ್ನ ಹಾಕಿ ನೋಡಿ, ಇಲ್ಲಿ ದೊಡ್ಡ ಡ್ರಮ್ ಇದೆ. ಸೊ ಇದು ಅರೌಂಡ್ ಒಂದು 3000 ಲೀಟ್ರ್ ಕೆಪಾಸಿಟಿದು. ಸೊ ನೋಡ್ತಿದ್ರಲ್ಲ, ಸೊ ಇದರಿಂದ ಟೋಟಲ್ಲು ಪರ್ ಡೇ 40 ಟ್ರೇ, ಹಂಗೆ 8×4 32 320 ಟ್ರೇ ಒಂದು ಸೆಟಪ್ ಇದು. ಸೊ ಇದು ನಾವು ಮಾಡಿರ್ತಕ್ಕಂಥದ್ದು UPVC ಸ್ಟ್ಯಾಂಡ್ ಮಾಡಿ. ಸೊ ಇದೇನಿದೆ ಈ ಕಡೆ, ಇದು ಮುಂಚೆನೇ ಇತ್ತು. ಇದನ್ನು ನಾವು ಆಲ್ಟ್ರೇಷನ್ ಮಾಡಿ ಸ್ವಲ್ಪ ಕಂಫರ್ಟಬಲಾಗಿ ಯೂಸ್ ಮಾಡೋ ಥರ ಮಾಡಿ, ಇದಕ್ಕೆಲ್ಲ ಫಾಗರ್ ಸಿಸ್ಟಮ್ ಮಾಡಿ ನೋಡಿ, ಈ ರೀತಿ ಫಾಗರ್ ಸಿಸ್ಟಮ್ ಮಾಡಿ ಮಾಡಿಕೊಟ್ಟಿದ್ದೀವಿ. ಈ ರೀತಿ ಟ್ರೇಗಳನ್ನ ಜೋಡಿಸ್ಕೊಂಡು ಇವಾಗ ಅವರು ಬೆಳ್ಕೋತಾರೆ. ನೋಡಿದ್ರಲ್ಲ, ಇದು ಅವರು ಬಳಸ್ತಿರ್ತಕ್ಕಂಥ ಹಳೆ ಟ್ರೇಗಳು ನೋಡಿ. ಇದು ಸ್ಲೈಡಾಗಿ ಇಟ್ಟಿದ್ದಾರೆ. ಸುಮಾರು ಇದು 8 ವರ್ಷದ ಮುಂಚೆ ಹಾಕಿರೋವಂಥ ಒಂದು ಯೂನಿಟ್, ಒಂದು 7-8 ವರ್ಷದ ಮುಂಚೆ ಹಾಕಿರೋವಂಥ ಯೂನಿಟ್ ಇದು ಟ್ರೇಗಳು. ಸೊ ನೋಡಿ, ನಮ್ಮದು ಇದು ಟ್ರೇ ಈ ಮೆಥಡಲ್ಲಿ ನಾವು ಮಾಡೋದು, UPVC ಸ್ಟ್ಯಾಂಡ್ಗಳನ್ನು ಮಾಡಿಕೊಂಡು. ಸೊ ನೋಡಿದ್ರಲ್ಲ, ಸೊ ಇದು ನೋಡಿ, ಇದರಲ್ಲಿ 1.5 kg ಮಿನಿಮಮ್ ಜೋಳ ಹಿಡಿತೆ ನಮ್ಮದು ಟ್ರೇನಲ್ಲಿ. ನಮ್ಮದು ಖಾಲಿ ಟ್ರೇನೇ 980 ಗ್ರಾಮ್ ಬರುತ್ತೆ. ಈ ಖಾಲಿ ಟ್ರೇ, ಒಂದು ಖಾಲಿ ಟ್ರೇ. ಸೊ ನಿಮಗೆ ಇಳುವರಿ ಒಳ್ಳೆ ಜೋಳ ಇದ್ದರೆ 8 kgಯಿಂದ 10 kgವರೆಗೂ ಬರುತ್ತೆ. ಜೋಳ ಕ್ವಾಲಿಟಿ ಕಮ್ಮಿ ಇದ್ದಂಗೆಲ್ಲ ನಿಮಗೆ 5-6 kg 7 kg ಬರುತ್ತೆ. ನಮಸ್ಕಾರ, ಥ್ಯಾಂಕ್ ಯು.